ಆರೋಪಿಗೆ ಬಗ್ಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಭಾಳ ಹೆಮ್ಮೆ ಅನ್ಸೋದು ಇದೊಂದು ದೇಸಿ ಸಿನಿಮಾ ಅಂತ. ಯಾಕಂದರೆ ನಮ್ಮದು ಒಂದು ಥರದ ಏನು ಪೂರ್ವಗ್ರಹ ಬೆಳೆದ್ಬಿಟ್ಟಿದೆ. ನಾವು ವಿದೇಶಿ ಕಥೆಗಳನ್ನು ಅಥವಾ ವಿದೇಶಿ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಇಲ್ಲ. ನಮ್ಮತನವನ್ನು ನಮ್ಮ ದೇಸಿ ಸಿನಿಮಾ ಮಾತ್ರ ಮಾಡೋದೇ ಮಾತ್ರ ದೊಡ್ಡದು. ಆ ದೇಶದಲ್ಲಿ ಕಿನಾರಾಜ್ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ 2 ಶೇಡೆಡ್ ಕ್ಯಾರೆಕ್ಟರ್ ಇದೆ. ಇಲ್ಲೂ ನಾವು ರಿವೀಲ್ ಮಾಡೋಂಗಿಲ್ಲ. ನನ್ನ ಮೇಲೆ ಒಂದು ಹಾಡು ಕೂಡ ಚಿತ್ರೀಕರಿಸಿದ್ದಾರೆ. ಬಹಳ ಚೆನ್ನಾಗಿದೆ ಸಾಹಿತ್ಯ. ಒಂದು ಹೇಳ್ಬೋದು, ಸಿಂಹರೂಪಿ ನನ್ನ ತಂದೆ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ. ಎಲ್ಲ ನಾವು ಮೈಕಲ್ಲಿ ಹೇಳ್ಬಿಟ್ರೆ ನೋಡೋದಾದ್ರೂ ಏನು. ಹಾಗಾಗಿ ಸೌಹೃದಯ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ದಯವಿಟ್ಟು ನಿಮ್ಮ ತನವನ್ನು ಉಳಿಸ್ಕೊಳ್ಳೋ ಸಿನಿಮಾಗಳಂತ ನೀವು ಒಲವು ತೋರಿಸಿ. ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಬನ್ನಿ. ಪೂರ್ವಗ್ರಹ ಇಟ್ಕೊಳ್ಬೇಡಿ. ಸಿನಿಮಾ ಅಂದರೆ ಚೆನ್ನಾಗಿರೋಲ್ಲ, ಚಿತ್ರರಂಗ ಅಂದರೆ ಕೆಟ್ಟದಾಗಿದೆ ಅಂತ. ಅದು ಕೆಲವರು ಥರ ಬಿಂಬಿಸ್ತಾರೆ. ಆದರೆ ಯಾವುದೇ ಹಣ್ಣನ್ನು ನಾವೇ ತಿಂದು ರುಚಿ ನೋಡಿದಾಗ ಮಾತ್ರ ನಮ್ಮ ನಾಲಿಗೆಗೆ ಸ್ವಾದ ಗೊತ್ತಾಗುತ್ತೆ. ಬೇರೆಯವರ ಅಭಿರುಚಿಯನ್ನು ನಿಮ್ಮ ಮೇಲೆ ಏರ್ಕೊಳ್ಳೋಕೆ ಹೋಗಬೇಡಿ, ಬೇರೆಯವರ ಅಭಿಪ್ರಾಯನ ನಿಮ್ಮ ಮೇಲೆ ಏರ್ಕೋಬೇಡಿ. ದಯಮಾಡಿ ನೀವು ಅದನ್ನು ಅನುಭವಿಸಿ ಮತ್ತು ಇನ್ನೊಬ್ಬರಿಗೆ ಅದನ್ನು ಅನುರಣಿಸೋ ಥರ ಮಾಡಿ ಅಂತ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.